ಓಕೆ, ನಮ್ಮ ಶಿವಮೊಗ್ಗ ರಿಪೋರ್ಟರ್ ಭೀಮಾ ನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಭೀಮಾ ನಾಯಕ್, ಇತ್ತೀಚೆಗೆ ಕೆಲವು ಘಟನಾವಳಿಗಳಲ್ಲಿ ನಡೆಯಿತು. ಈ ಹಿಂದೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ, ಅಂದರೆ ಹೊನ್ನಾಳಿಯ ರೇಣುಕಾಚಾರ್ಯ ಅವರ ಫ್ಯಾಮಿಲಿಯಲ್ಲಿ ಕೂಡ ಒಂದು ಆಕ್ಸಿಡೆಂಟ್ ಘಟನೆ, ಅದು ಬೇರೆ ಬೇರೆ ಕವಲುಗಳನ್ನು ಪಡ್ಕೊಂಡಿತ್ತು ಬೇರೆ. ಇದು ನನಗೆ ಈಗ ಚನ್ನಪಟ್ಟಣ ಶಾಸಕ ಅವರ ಫ್ಯಾಮಿಲಿಯಲ್ಲೂ ಕೂಡ ಇಂಥ ಒಂದು ಸುಸೈಡ್ ಕೊಲೆ ಆಗಿತ್ತು. ಈಗ ಇದು ಸೂಸೈಡ್. ಬಿ ಸಿ ಪಾಟೀಲ್ ಅವರ ಅಳಿಯ, ಬಿ ಸಿ ಪಾಟೀಲ್ ಅವರ ಹೆಂಡತಿಯ ತಮ್ಮ. ಆ ಹೆಂಡತಿಯ ತಮ್ಮನಿಗೆ ತನ್ನ ಮಗಳು ಸೌಮ್ಯಾಳನ್ನು ಕೊಟ್ಟು ಮದುವೆ ಮಾಡಿದ್ದರು 15 ವರ್ಷಗಳ ಹಿಂದೆ. ಬೇರೆ ಬೇರೆ ಕಾರಣಗಳು ಕೇಳಿ ಬರ್ತಾ ಇದೆ. ಕೆಲವು ಮಾನಸಿಕ ಖಿನ್ನತೆ ಪತ್ನಿಗಿದ್ದ ಕಾರಣಕ್ಕಾಗಿನ ಮತ್ತೊಂದೇನು ಗೊತ್ತಿಲ್ಲ ಕರೆಕ್ಟಾಗಿ. ನಾವು ಅದನ್ನು ಅಂದರೆ ಆ ಥರ ಬರ್ತಾ ಇದೆ ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ. ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಏನಂತೆ, ಯಾವ ಕಾರಣ ಅಂತೆ, ಪರ್ಟಿಕ್ಯುಲರ್ ಇದೇ ಕಾರಣ ಅಂತ ಏನಾದರೂ ಇದೆಯಾ, ಅಥವಾ ಸಂಬಂಧಗಳು ಹೇಗಿತ್ತು ಬಿ ಸಿ ಪಾಟೀಲ್ ಅವರ ಜೊತೆ ಅಳಿಯನಿಗೆಲ್ಲ? ಭೀಮಾ ನಾಯಕ್. ಎಸ್ ಜಯಪ್ರಕಾಶ್, ಈ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಆದರೆ ಏನು ಅವರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಬಳಿ ವಿಷವನ್ನು ಸೇವಿಸಿ ಸಾವನ್ನಪ್ಪುತ್ತಾರೆ. ಅಲ್ಲಿಂದ ಅಲ್ಲಿದ್ದಂಥ ಸ್ಥಳೀಯರು ಅವರನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲೇ ಅವರು ಸಾವನ್ನಪ್ಪುತ್ತಾರೆ. ಅಲ್ಲಿಂದ ಖಾಸಗಿ ಆಸ್ಪತ್ರೆಯಿಂದ ಶಿವಮೊಗ್ಗದ ಜಿಲ್ಲಾ ಮೆಗ್ಗಾನ್ ಆಸ್ಪತ್ರೆಗೆ ಅವರನ್ನು ತರಲಾಗುತ್ತೆ. ಅಲ್ಲಿ ಮರಣೋತ್ತರ ಮರಣವಾಗಿರೋ ಬಗ್ಗೆ ಅವರು ಡಿಕ್ಲೇರ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಶಿವಮೊಗ್ಗದ ಶವಾಗಾರದ ಬಳಿ ಈಗಾಗಲೇ ಶವಗಾರದಲ್ಲಿ ಮೃತದೇಹವನ್ನು ಇಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಬಿ ಸಿ ಪಾಟೀಲ್ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ಹಾಗೆ ಮಾಜಿ ಸಚಿವರಾಗಿರುವಂಥ ರೇಣುಕಾಚಾರ್ಯ ಅವರು, ಸಂಸದ BY ರಾಘವೇಂದ್ರ ಎಲ್ಲರೂ ಸಹ ಭೇಟಿಯನ್ನು ಕೊಟ್ಟು ಬಿ ಸಿ ಪಾಟೀಲ್ ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ನಾನು ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಮೃತದೇಹ ಶವಗಾರದಲ್ಲಿದೆ. ಎಲ್ಲರೂ ಸಹ ಅವರನ್ನು ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಕುಟುಂಬಸ್ಥರು ಸಹ ಆಗಮಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಆತ್ಮಹತ್ಯೆಗೆ ಏನಕ್ಕೆ ಮಾಡಿಕೊಂಡ್ರು, ಇವೆಲ್ಲ ಕಾರಣವು ಕೆಲವೇ ಕ್ಷಣಗಳಲ್ಲಿ ತಿಳಿದು ಬರಬೇಕಾಗಿದೆ. ಜಯಪ್ರಕಾಶ್. ಓಕೆ, ಶವಾಗಾರದ ಬಳಿ ನೋಡಿ, ಸ್ವಲ್ಪ ದೂರನೇ ಬಿಟ್ಟಿದ್ದಾರೆ, ಹತ್ರಕ್ಕೆ ಹೋಗೋದಕ್ಕೆ ಬಿಟ್ಟಿಲ್ಲ ಅನಿಸುತ್ತೆ. ಕ್ಯಾಮ್ರಾಮನ್ಗಳು ಹತ್ರಕ್ಕೆ ಹೋಗ್ತಾ ಇದ್ದಾರೆ, ಝೂಮ್ ಮಾಡ್ತಾ ಇದ್ದಾರೆ, ತೋರಿಸೋದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲರೂ ಬಂದು ಸೇರಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಈ ಬಿ ಸಿ ಪಾಟೀಲ್ ಅವರ ಪತ್ನಿ ವನಜಾ ಅವರ ತಮ್ಮ ಇವರು ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಗಂಡು ಮಕ್ಕಳಿಲ್ಲ ಅಂತೇಳಿ ಒಂದು ಕೊರಗಿತ್ತಂತೆ, ಗೊತ್ತಿಲ್ಲ ಅದು ಎಷ್ಟು ಸತ್ಯ, ಎಷ್ಟು ನಿಜ, ಎಷ್ಟು ಸುಳ್ಳು ಅಂತೇಳಿ. ಗಂಡು ಮಕ್ಕಳಿಲ್ಲ ಅನ್ನುವ ಕೊರಗಿತ್ತು. ಆಮೇಲೆ ತಮ್ಮ ಕೃಷಿಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಅಂದರೆ ಸಾಧನೆ ಅಂತಂದರೆ ದೊಡ್ಡ ವಹಿವಾಟಿದೆ ಅವ್ರದ್ದು. ಅದನ್ನೆಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಮಾನಸಿಕ ಒತ್ತಡದಿಂದ ಪ್ರತಾಪ್ ಕುಮಾರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆಮೇಲೆ ಎಲ್ಲ ವ್ಯವಹಾರಗಳನ್ನು ಇವ್ರಿಗೆ ಬಿಟ್ಟಿದ್ದರು. ಬಿ ಸಿ ಪಾಟೀಲ್ರ ಎಲ್ಲ ವ್ಯವಹಾರಗಳನ್ನು ನಿಮ್ಗೆ ಗೊತ್ತಿರ್ಬೋದು. ಇತ್ತೀಚೆಗೆ ಬಿ ಸಿ ಪಾಟೀಲ್ರು ಹಿರೇಕೆರೂರಿನಲ್ಲಿ ಒಂದು ಭಾಳ ದೊಡ್ಡ ಅರಮನೆ ಕಟ್ಟಿದ್ರು. ಅರಮನೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ. ಒಂದು 10 ಕೋಟಿ ಖರ್ಚಾಗಿರ್ಬೋದು, ಅಷ್ಟು ಅದ್ಭುತವಾದ ಅರಮನೆ ಕಟ್ಟಿದ್ರು. ಆಮೇಲೆ ಕೃಷಿ ಚಟುವಟಿಕೆ. ಇದೀಗ ತಮ್ಮ ಪುತ್ರಿ, ಜ್ಯೇಷ್ಠ ಪುತ್ರಿ ಸೌಮ್ಯ, ಇನ್ನೊಬ್ಬರು ಪುತ್ರಿ ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ, ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು ಕೆಲವೊಂದು ಪುಟ್ಟ ರೀತಿಯಲ್ಲಿ. ಆ್ಯಂಡ್ ಚುನಾವಣೆ ಬಗ್ಗೆ ಕೂಡ ಆಸಕ್ತಿ ಹೊಂದಿದ್ರು. ಈ ಸಂದರ್ಭದಲ್ಲಿ ಸಾಂತ್ವನ, ಒಂದು ಸಾವು. ಒಂದೊಮ್ಮೆ ರೇಣುಕಾಚಾರ್ಯ ಅವರು ಕೂಡ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಇಂಥದೇ ಒಂದು ಘಟನಾವಳಿಯಲ್ಲಿ ಸಂದರ್ಭವನ್ನು ಹಾದು ಹೋಗಿದ್ದರು. ವಿಜೇಂದ್ರ ಅಲ್ಲಿ ಭಾಳ ಹತ್ತಿರ ಆಗುತ್ತೆ. ದಾವಣಗೆರೆ, ಹಾವೇರಿ ಇದೆಲ್ಲ ಶಿವಮೊಗ್ಗ ಹತ್ತಿರ ಆಗುತ್ತೆ. ಯಾಕಂದರೆ ನೀವು ನೋಡಿ, ಅಲ್ಲಿಂದ ಮೆಗ್ಗಾನ್ ಆಸ್ಪತ್ರೆಗೆ ಕರೆತರಬೇಕಾಯಿತು. ಮತ್ತೊಂದು ಕಡೆ ಬಿ ಸಿ ಪಾಟೀಲ್ ಹೇಳ್ತಾ ಇದ್ದಾರೆ ತನಗೆ ಫೋನ್ ಮಾಡಿದ್ದ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದಾದ ನಂತರ ಪೊಲೀಸರಿಗೆ ಮಾಹಿತಿ ಬಂತು ಅಂತ. ಆ ಕಾರಿನ ದೃಶ್ಯಾವಳಿ ಕೂಡ ಸ್ವಲ್ಪ ತೋರಿಸಿ ದಯವಿಟ್ಟು. ಸುಸೈಡ್ ಮಾಡ್ಕೊಂಡ ಪ್ಲೇಸು ಇಫ್ ಪಾಸಿಬಲ್. ಆಮೇಲೆ ಸಾಧ್ಯವಾದರೆ ಈಗಿನ ನೋಡಿ, ಇದು ಮೆಗ್ಗಾನ್ ಆಸ್ಪತ್ರೆ. ಬಂಧು ಬಳಗದವರೆಲ್ಲ ಬಂದಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಗೆ ವಿಜೇಂದ್ರ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ. ಸಾಧ್ಯವಾದರೆ ನೋಡಿ,
KA68M1458 ಆ ನಂಬರ್ ಕೂಡ ನಾವು ಇದು ಕಾರು, ಸಣ್ಣ ಕಾರು, ಅಂದರೆ ಅವರದೇ ಕಾರು, ವೆನ್ಯೂ ಕಾರ್. ಆ ಕಾರಲ್ಲಿ ಬಂದಿದ್ದಾರೆ, ಆಲ್ರೆಡಿ ವಿಷ ಸೇವಿಸಿಯೇ ಬಂದಿದ್ದಾರೆ, ಸೈಡಲ್ಲಿ ನಿಲ್ಲಿಸಿದ್ದಾರೆ. ಅಷ್ಟಾಗುವಾಗ ಗೊತ್ತಾಗುತ್ತೆ, ಪೊಲೀಸರು ಕೂಡ ಬಂದಿರ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ ಅವರನ್ನು ಮೆಗ್ಗಾನ್ ಆಸ್ಪತ್ರೆಗೆ. ಬಟ್ ಆ ರೂಟ್ ಭಾಳ ಲಾಂಗ್ ಆಗಿದ್ದ ಕಾರಣಕ್ಕಾಗಿ, ಅಂದರೆ ರೂಟ್ ಅಂತಂದರೆ ಆಲ್ರೆಡಿ ವಿಷ ಸೇವನೆ ಮಾಡಿಯೇ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. Ahora,